ಪ್ರತಿ ವರ್ಷಕ್ಕಿಂತ ಈ ವರ್ಷ ಕಬ್ಬಿನ ಫಸಲು ಇಲ್ಲದೆ ಕಾರ್ಖಾನೆ ತೀವ್ರ ಸಂಕಷ್ಟದಲ್ಲಿದೆ ಎಂದು ಹೇಳಿಕೆ ನೀಡಿರುವ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ತನ್ನ ಸಮೀಪದಲ್ಲೇ ಇರುವ ಬಡ ರೈತನೋರ್ವ ಬೆಳೆದ ಕಬ್ಬಿನ ಫಸಲನ್ನು 15 ತಿಂಗಳು ಕಳೆದರೂ ಕಟಾವು ಮಾಡದಿರುವುದು ವ್ಯವಸ್ಥೆಯನ್ನು ನಾಚಿಸುವಂತಿದೆ. ಈ ಕುರಿತು ಮಾತನಾಡಿರುವ ರೈತಪರ ಹೋರಾಟಗಾರ ಕರೋಟಿ ತಮ್ಮಯ್ಯ, ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮದ ಸಮೀಪವಿರುವ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಉಪಾಧ್ಯಕ್ಷ ವಿಜಯ ರವಿರೆಡ್ಡಿ ಅವರು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬೆಳೆದ ಕಬ್ಬಿನ ಫಸಲು ವಾಡಿಕೆಗಿಂತ ಕಮ್ಮಿ ಇದೆ, ಹೆಚ್ಚು ಇಳುವರಿ ಇಲ್ಲದ ಕಾರಣ ಕಾರ್ಖಾನೆ ನಷ್ಟದಲ್ಲಿದೆ ಎಂದು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಆದರೆ ಕಾರ್ಖಾನೆ ಸಮೀಪ ಇರುವ ಮಾಕವಳ್ಳಿ ಗ್ರಾಮದ ಬಡ ರೈತ ನಾಗೇಶ್ ಅವರು ತಮ್ಮ ಸರ್ವೆ ನಂಬರ್ 119ರಲ್ಲಿ ಕಣ್ಣಾಮುಚ್ಚಾಲೆ ಆಡುವ ವಿದ್ಯುತ್ ಸಮಸ್ಯೆಗಳ ನಡುವೆಯೂ 1.5 ವರ್ಷದಿಂದ ಬೆಳೆದ ಫಸಲನ್ನು ಅರ್ಧ ಕಟಾವು ಮಾಡಿಕೊಂಡು ಉಳಿದ ಫಸಲನ್ನು ಕಟಾವು ಮಾಡಿಕೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ಎಂದು, ಇದು ಕಾರ್ಖಾನೆಯ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ತಾಲೂಕಿನಲ್ಲಿ ಇಂತಹ ರೈತರನ್ನು ಹುಡುಕುತ್ತಾ ಹೋದರೆ ನೂರಾರು ರೈತರು ಸಿಗಬಹುದು. ನಿಮ್ಮ ಕಾರ್ಖಾನೆ ತನ್ನ ಸಾಮರ್ಥ್ಯವನ್ನು ಮೀರಿ ಫಸಲನ್ನು ಹರಿದಿದೆ. ರೈತ ಬೆಳೆದ ಕಬ್ಬು ಈ ಬಾರಿ ಇಳುವರಿ ಬಂದಿಲ್ಲ ಎಂದು ಹೇಳುವವರು, ನೀವು ರೈತರ ಬೆಳೆದ ಕಬ್ಬನ್ನು ಸೂಕ್ತ ಸಮಯಕ್ಕೆ ಕಟಾವು ಮಾಡಿಕೊಂಡರೆ ಸೂಕ್ತ ಇಳುವರಿ ದೊರಕುತ್ತದೆ. ಅದನ್ನು ಬಿಟ್ಟು ವರ್ಷದ ಮೇಲೆ 6 ತಿಂಗಳು ಕಳೆದರೂ ಕಬ್ಬಿನ ಕಟಾವು ಮಾಡದಿರುವುದು ಅಮಾನವೀಯ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ರೈತ ಮಾಕವಳ್ಳಿ ನಾಗೇಶ್, ಕರೋಟಿ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕು ಕಸಬಾ ಹೋಬಳಿ ಮಾಕವಳ್ಳಿ ಗ್ರಾಮ. ನಾವು ಇಲ್ಲಿ ಕಾರ್ಖಾನೆ ಪಕ್ಕ ಅಂತ ಇರುವಂಥದ್ದೇ ಈ ಜಮೀನು. ಇದು ನಾಗೇಶ್ ಅವರ ತಾಯಿ ಹೆಸರಲ್ಲಿ ಇರುವಂಥ ಕಬ್ಬು ಬೆಳೆ. ಈಗ ಮೊನ್ನೆ ಪೇಪರಲ್ಲಿ ನೋಡ್ದೋ, ಏನು ಪೇಪರಲ್ಲಿ ನೋಡ್ದೋ ಅಂತ ಹೇಳಿದ್ರೆ ಕಾರ್ಖಾನೆ ಮಂಡಳಿಯವರು ಈ ಸರಿ ಕಬ್ಬಿನ ಕೊರತೆಯಿಂದ ಕಾರ್ಖಾನೆ ಲಾಸ್ ಆಗೋ ಮುಟ್ಟಿದೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಕಬ್ಬು ಬೆಳೆಗಾರರ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎಕರೆ ರೈತರದ್ದು ಹೀಗೆ ಭೂಮಿಯಲ್ಲಿ ಕಬ್ಬು ಹಂಗೆ ಉಳಿದೈತೆ. ಈಗ ಹೇಳಿದ್ರು ನಾಗೇಶ್ ಅವರು, ನನ್ನ ಕಬ್ಬು ಹೊಸಿ ಕಡ್ಕೊಂಡವರು ಇನ್ನು ಅರ್ಧ ಮುಕ್ಕಾಲು ಭಾಗ ಕಬ್ಬು ಇಲ್ಲೇ ಬಿಟ್ಬಿಟ್ಟವ್ರೆ ಅಂತ. ಈ ಬರಗಾಲದಲ್ಲಿ ಈ ಕಬ್ಬನ್ನ ಇಲ್ಲೇ ಬಿಟ್ಬಿಟ್ರೆ ಅವನು ನೀರಿಲ್ಲ ಮತ್ತು ಸೂಡು ಮತ್ತು 1000 ರೂಪಾಯಿ 1200 ರೂಪಾಯಿ ಕಟಾವು, ಇದು ನೋಡಿದ್ರೆ ಅವ್ನಿಗೇನು ಸಿಕ್ಕೋದೇ ಇಲ್ಲ. ಇದು ರೈತ ಒಂದು ಕಡೆ ಹಾಳು. ಎರಡನೇದು, ಕಾರ್ಖಾನೆ ಲಾಸಲ್ಲದೆ ಅಂತ ಹೇಳ್ತದೆ, ಕಬ್ಬು ಬೇಕಾದಷ್ಟು ಇನ್ನೂ ಉಳಿದೈತೆ. ಮತ್ತು ಯಾರನ್ನ ಮೆಚ್ಚಿಸೋಕ್ಕೋ ಏನೋ ಲಾಭ ಪಡೆಯೋಕ್ಕೋ ಈ ರೀತಿ ಕಾರ್ಖಾನೆ ಮಂಡಳಿಯವರು ಹೇಳೋದು ತಪ್ಪು. ಯಾಕೆಂದರೆ ಕಾರ್ಖಾನೆ ಕೆಪಾಸಿಟಿನೇ ಇಲ್ಲ ನಿಮ್ಮ ಕಾರ್ಖಾನೆ. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಸುಮಾರು ವರ್ಷದಿಂದಲೇ ಧೂಳು ದುಮ್ಮನೂ ಕುಡಿತೀವಿ. ಈ ಕಡೆ ರೈತರು ಕಬ್ಬು ಬೆಳೆಗಾರ ನಷ್ಟನೂ ಅನುಭವಿಸ್ತಾ ಇದ್ದೀವಿ. ಮತ್ತು ಸುಳ್ಳು ಹೇಳ್ತಾ ಇದ್ರಿ, ಚೆನ್ನಾಗಿ ಸುಳ್ಳು ಹೇಳೋದು ಪಾಠ ಕಲ್ತ್ಕೊಬಿಟ್ಟಿದ್ದೀರಿ ನೀವು. ವರ್ಷಕ್ಕೂ ಸುಳ್ಳು ಹೇಳೋದೇ ಕೆಲಸ. ಬಿಟ್ಬಿಡಿ ಸುಳ್ಳು ಹೇಳೋದ. ಯಾಕೆಂದ್ರೆ ನಿಮ್ಮ ಉದಾಹರಣೆಗೆ ನಿಮ್ಮ ಕಾರ್ಖಾನೆ ಮಗಳಲ್ಲಿರೋಂಥ ಕಬ್ಬೆ ಕಾಣ್ತಾ ಇರೋದು. ಇದು ಬಿಟ್ಟುಬಿಡಿ, ಮೆಸ್ಸಾಗಿ ಕೇಳೋಕ್ಕೋಗ್ಬಿಡಿ, ಇದು ಬಿಟ್ಟು ಬಿಡಬೇಕು. ಮತ್ತು ನಿಮ್ಮ ಕಾರ್ಖಾನೆ ಕೆಪಾಸಿಟಿ ಇಲ್ಲ. ಕೆಪಾಸಿಟಿ ಇರೋಷ್ಟು ಮೀರು ಹರಿದಿದ್ದೀರಿ ನೀವು ಈ ಸರಿಯಾ. ಕೆಪಾಸಿಟಿನೇ ಇಲ್ಲ. ಯಾಕೆಂದ್ರೆ ನೀವೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಲರು, ಸೆಕೆಂಡ್ ಹ್ಯಾಂಡು ಮತ್ತು ಈ ಥರ ಐತೆ, ನಿಮ್ಮಲ್ಲಿ ರಿಪೋರ್ಟ್ ಐತೆ. ಮತ್ತು ಜನ ಮೆಸ್ಸು ಅಂತ ಬಿಟ್ಬಿಟ್ಟು ರೈತರಿಗೆ ಒಳ್ಳೆ ಅಭಿಪ್ರಾಯ ತನ್ನಿ, ಈ ಸುಳ್ಳು ಹೇಳ್ದ ಬಿಟ್ಟುಬಿಡಿ ಅಂತೇಳಿ ತಮ್ಮಲ್ಲಿ ಕೋರಿಕೆ ಮತ್ತು ಕಬ್ಬೆ ಇಲ್ಲ ಅಂತ ಹೇಳ್ತಿರಲ್ಲ ನಮ್ಮ ಕಾರ್ಖಾನೆ ಉಪಾಧ್ಯಕ್ಷರು ಬಂದು ನೋಡಲಿಲ್ಲ, ಇದು ಕಬ್ಬು ಇದಿಲ್ಲ ಏನಾರ ತರಕಾರಿ ಗಿಡವು ಅನ್ನೋದು ಬಂದು ಅವ್ರು ಕಣ್ಣು ತೆರೆದು ನೋಡಬೇಕು. ಕಾರ್ಖಾನೆ ಪಕ್ಕದಲ್ಲಿರೋದು ಎಷ್ಟು, ಇಲ್ಲಿಂದ 150 ಮೀಟ್ರ್ ಐತೆ ಅಷ್ಟೇ.